ಬೆಳಗಾವಿ ಅಧಿವೇಶನ ವಸತಿ ಶಾಲೆಗಳ ಮೂಲ ಸೌಕರ್ಯಕ್ಕೆ ಆಗ್ರಹ ಸಚಿವರಿಗೆ ಅಭಿನಂದನೆ. ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಶಿರಹಟ್ಟಿ ಕ್ಷೇತ್ರದ ಪರವಾಗಿ ಶಾಸಕ ಚಂದ್ರು ಲಮಾಣಿ ಧ್ವನಿ ಎತ್ತಿದ್ದಾರೆ. ಜೂನ್ ತಿಂಗಳಿನಿಂದ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದರೂ ವಸತಿ ಶಾಲೆಗಳಲ್ಲಿ ಇನ್ನು ಮೂಲ ಸೌಕರ್ಯದ ಕೊರತೆ ಇರುವುದನ್ನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಶೈಕ್ಷಣಿಕ ವರ್ಷ ಮುಗಿಯುತ್ತಾ ಬಂದರೂ ಹಲವು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು ಸಿಗದಿರುವ ಬಗ್ಗೆ ಸಚಿವರ ಗಮನ ಸೆಳೆಯಲಾಗಿದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಶಿರಹಟ್ಟಿ ಭಾಗದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡಿದ ಸಂಬಂಧಪಟ್ಟ ಸಚಿವರಿಗೆ ಶಾಸಕರು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು. ಶಿರಹಟ್ಟಿ, ಲಕ್ಷ್ಮೇಶ್ವರ ಹಾಗೂ ಮುಂಡರಗಿ ಭಾಗದ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಸತಿ ಶಾಲೆಗಳ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಈ ಅಧಿವೇಶನದಲ್ಲಿ ಆಗ್ರಹ ಮಾಡಲಾಗಿದೆ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಧ್ವನಿಯಾಗಿ ಅಧಿವೇಶನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಡಾಕ್ಟರ್ ಚಂದ್ರಮಣಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1819ನೇ ಪ್ರಶ್ನೆಯನ್ನ ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ ಉತ್ತರವನ್ನು ನೀಡಿದ್ದಾರೆ. 5 ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರುವಂಥದ್ದು ಆ ವಸತಿ ಶಾಲೆಗಳ ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಏನೇನು ಮೂಲಭೂತ ಸೌಕರ್ಯನ ಒದಗಿಸಿದಿರಿ ಅಂತನೋ ಪ್ರಶ್ನೆಗಳನ್ನು ಸಹಿತ ಕೇಳಿದ್ದೆ ಸಭಾಧ್ಯಕ್ಷರೇ. ಆದರೆ ಆ ಒಂದು 13 ಸಾಮಗ್ರಿಗಳ ಬಗ್ಗೆ ಏನು ಅವರು ಉತ್ತರವನ್ನು ನೀಡಿದ್ದಾರೆ, ಇವತ್ತು ಜೂನ್ ತಿಂಗಳಿಂದ ಶಾಲೆಗಳು ಪ್ರಾರಂಭ ಆಗಿ ಇನ್ನೂವರೆಗೂ ಸಹಿತ ಅದರಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಕೊಡಲಿಕ್ಕೆ ನಾವು ಸರಬರಾಜು ಆದೇಶ ನೀಡಲು ಕ್ರಮ ವಹಿಸ್ತಾ ಇದ್ದರು ಅನ್ನೋ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ. ಹಾಗಿದ್ರೆ ಜೂನ್ ಆಗಿ ಈಗ ನಾವು ಡಿಸೆಂಬರಿಗೆ ಕಾಲಿಟ್ಟಿದ್ದೀವಿ ಅಂದ್ರೆ ಇನ್ನೂ ಯಾವ ಹಂತದಲ್ಲಿ ಯಾವಾಗ ಕೊಡ್ತಾರನ್ನೋ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಲಿ. ಅಲ್ಲಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಇಷ್ಟು ತಡವಾದರೆ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾನ್ಯ ಸಚಿವರು ಅದರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ನೀಡಲಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ 13 ಐಟಮ್ಗಳನ್ನು ನಾವು ಮಾಡಿ ಟೆಂಡರ್ ಮಾಡಿ ಅದನ್ನು ಇನ್ನೇನು ಮಾಡ್ತಾ ಇದ್ವಿ. ಅದಷ್ಟು ತೊಂದರೆ ಆಗದ ರೀತಿಯಲ್ಲಿ ವಿಲ್ ಟೇಕ್ ಆ್ಯಕ್ಷನ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅಲ್ಲ ಸಭಾಧ್ಯಕ್ಷರೇ, ಅಲ್ಲ ಒಂದು ನಿಮಿಷ, ಇನ್ನೂ ಬೇರೆ ಎರಡು ಸಮಸ್ಯೆಗಳಿದೆ, ದಯವಿಟ್ಟು ತಾವು ಗಮನಕ್ಕಿಟ್ಕೊಂಡು. ಸಭಾಧ್ಯಕ್ಷರೇ, ಕುಡಿಯೋ ನೀರಿನ ಒಂದು ವಾಟರ್ ಫಿಲ್ಟರ್ ಕುಂದಿರ್ಸ್ಲಿಕ್ಕೂ ಸಹಿತ ನಮ್ಮ ಇರುವಂಥ 5 ಶಾಲೆಗಳು ವಸತಿ ಶಾಲೆಗಳು ಆಗ್ತಿಲ್ಲ. ಎರಡನೇದಾಗಿ ಪ್ರಯೋಗಾಲಯ ಸಾಮಗ್ರಿಗಳು, ಡೆಸ್ಕ್ ಕಮ್ ಬೆಂಚ್ ಅಂತ 5 ಸೀಟರ್ ಇರುವಂಥದ್ದು, ಮತ್ತೆ ನರ್ಸಿಂಗ್ ಕಿಟ್ಗಳು, ಗ್ರೈಂಡರು, ವಾಟರ್ ಪ್ಯೂರಿಫಿಕೇಶನ್ ಯಾವುದೇ ಸಹಿತ ಇನ್ನೂವರೆಗೂ ಆದೇಶವನ್ನ ನೀಡದೇ ಇರುವಂಥದ್ದನ್ನು ಸಹಿತ ಕಂಡು ಬಂದಿದೆ. ಅದರ ಜೊತೆಯಲ್ಲಿ ಸಭಾಧ್ಯಕ್ಷರೇ, ನಮ್ಮ ಏನು 5 ಶಾಲೆಗಳು ವಸತಿ ಶಾಲೆಗಳನ್ನು ನೀಡಿದ್ದಾರೆ, 2 ಶಾಲೆಗಳು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಮಹಿಳೆಯರಿರುವಂಥ, ಅಲ್ಲಿ ಯಾವುದೇ ಥರ ಕಂಪೌಂಡ್ಗಳ ವ್ಯವಸ್ಥೆ ಇಲ್ಲ. ನಾನು ಸುಮಾರು ಬಾರಿ ಅಲ್ಲಿರುವಂಥ ಅಧಿಕಾರಿಗಳಿಗೂ ಸಹಿತ ನಾನು ತಿಳಿಸಿದ್ದೀನಿ. ಇನ್ನೂವರೆಗೂ ಸಹಿತ ಅಲ್ಲಿ ಹೆಣ್ಮಕ್ಳು ಓದುವಂಥ ಶಾಲೆಗಳೇ ರಾಣಿ ಚೆನ್ನ ಶಾಲೆಗಳಿಗೆ ಇವತ್ತು ಕಂಪೌಂಡ್ಗಳು ಸಹಿತ ಕಟ್ಕೊಡೋಕ್ಕಾಗಿಲ್ಲ. ಅಲ್ಲಿ ಮೂಲಭೂತ ಸೌಕರ್ಯನೂ ಸಹಿತ ಕೊಡೋಕ್ಕಾಗದೇ ಇರುವಂಥ ಸಮಸ್ಯೆಗಳು ಒಂದು ಕಡೆ ಆದರೆ, ಎರಡನೇದಾಗಿ ಮುಂಡರಗಿಯಲ್ಲಿರುವಂಥ ಅಂಬೇಡ್ಕರ್ ಮೊರಾರ್ಜಿ ಶಾಲೆ ಇವತ್ತು ಬಾಡಿಗೆ ಒಂದು ಕಟ್ಟಡದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾನು ಅಲ್ಲಿರೋ ನಮ್ಮ ಈ ಕ್ರೈಸಿನ ಇಡಿಯವರಾದಂಥ ಕಾಂತರಾಜ್ ಅವರಿಗೂ DC ಅವರಿಗೂ AC ಅವರಿಗೂ ಸಹಿತ ಮನವಿಯನ್ನ ಮಾಡಿದ್ದೆ. ಅಲ್ಲಿ ಕಟ್ಟಡದಲ್ಲಿ ನೀವು ಏನು ಕಾರ್ಯನಿರ್ವಹಿಸ್ತೀರಿ, ಅಲ್ಲೇ ಏನು ವಿದ್ಯಾರ್ಥಿಗಳದಾರ ಅದು ಸೂಕ್ತ ಅಲ್ಲ. ಅದನ್ನು ಎಷ್ಟೋ ಬಾರಿ, ಒಂದು ನಿಮಿಷ, ಎಷ್ಟು ಬಾರಿ ಹೇಳಿದ್ರು ಸಹಿತ ಅದಕ್ಕೆ ಅಧಿಕಾರಿಗಳು ಗಮನಕ್ಕೆ ತಗೊಂಡಿಲ್ಲ. ಈ ಸದನದಲ್ಲಿ ಆ ವಿಷಯ ಏನಾದರೂ ಹೇಳಿದ್ರೆ ನಾವೆಲ್ಲರೂ ಸಹಿತ ಇಲ್ಲಿಂದ ಎದ್ದು ಹೋಗುವಂತ ಪರಿಸ್ಥಿತಿ ಅಂತ ವಿಚಾರಗಳು ಅಲ್ಲಿದೆ. ಅದನ್ನ ಸಚಿವರು ಸಹಿತ ಗಮನಕ್ಕೆ ತಂದಿದ್ದೀನಿ. ಏನು ವಿಷಯ ಅನ್ನೋದು, ಅಲ್ಲಿ ಯಾವುದೇ ತರ ಸೆಕ್ಯೂರಿಟಿ ಇರದೇ ಇರುವಂತದ್ದು, ಲೇಡೀಸ್ಗೂ ಬಾಯ್ಸ್ಗೂ ಒಂದು ಸಪರೇಟ್ ಆಗಿರುವಂತ ಬಿಲ್ಡಿಂಗು ಸಹಿತ ಇಲ್ಲ. ಒಂದೇ ಬಿಲ್ಡಿಂಗ್ ಅಲ್ಲಿ ನಡೆಸ್ಕೊಡ್ತಾರೆ. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಂದೇ ಬಿಲ್ಡಿಂಗ್ ಅಲ್ಲಿ ಸಪರೇಟ್ ಆಗಿರುವಂತ ವ್ಯವಸ್ಥೆ ಆದ್ರೂ ಅಟ್ಲೀಸ್ಟ್ ಮಾಡಬೇಕಾಗಿತ್ತು. ಆ ಬಿಲ್ಡಿಂಗ್ ಅಲ್ಲಿ ಆ ವ್ಯವಸ್ಥೆ ಸಹಿತ ಇಲ್ಲ. ದಯವಿಟ್ಟು ಅದರ ಬಗ್ಗೆ ಉತ್ತರವನ್ನು ಕೊಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ,
ಮಾನ್ಯ ಸದಸ್ಯರ ಎಲ್ಲ ಪ್ರಶ್ನೆಗಳಿಗೆ ವಿವರವಾದಂಥ ಉತ್ತರ ಕೊಟ್ಟಿದ್ದೀನಿ. ಅವರ ಉತ್ತರನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕೆಲವು ಸಾಮಗ್ರಿಗಳು ಈಗ ಟೆಂಡರ್ ಆಗಿ ಸರಬರಾಜು ಆಗ್ತದೆ, ಕೆಲವಕ್ಕೆ ಟೆಂಡರ್ನ ಕಂಪ್ಲೀಟ್ ಮಾಡಿದ್ದೀವಿ, ಅದನ್ನು ಬೇಗ ಕೊಡ್ತೀವಿ. ಅವ್ರೇನು ರೆಂಟೆಡ್ ಇದರಲ್ಲಿ ಅಂಬೇಡ್ಕರ್ ಇದು ಬಸ್ಸಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಅವರು ಅಲ್ಲಿ ನಡೆಸೋಕ್ಕೆ ಸರಿಯಾಗಿ ಇಲ್ಲ ಅಂದರೆ ಬೇರೆ ಕಡೆ ಸ್ಥಳ ಇದೆ, ಅಲ್ಲಿ ಶಿಫ್ಟ್ ಮಾಡೋಣ ಅಂತ ಅವರೇ ಸಲಹೆ ಕೊಟ್ಟಿದ್ದಾರೆ. ನಾನೊಬ್ಬ ಸೀನಿಯರ್ ಆಫೀಸರ್ನ ಅಲ್ಲಿ ಕಳಿಸಿ ಇನ್ಸ್ಪೆಕ್ಟ್ ಮಾಡಿ ನಿಜವಾಗ್ಲೂ ಆ ಥರದ ತೊಂದರೆ ಅನಾನುಕೂಲ ಇದ್ದರೆ ಅದನ್ನು ಪರ್ಯಾಯವಾಗಿ ತೊಂದರೆ ಆಗದ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರ ಜೊತೆಲಿ ಚರ್ಚೆ ಮಾಡಲಿಕ್ಕೆ ನಾನು ಕ್ರಮ ತಗೊಳ್ತೀನಿ. ಮನೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ನಿಮಿಷ, ನಮ್ಮಲ್ಲಿ ಸೇಮ್ ಮುರಾರ್ಜಿ ಶಾಲೆಗಳು ತಾವೇನು ಕೊಟ್ಟಿದ್ದೀರಿ, ವಸತಿ ಶಾಲೆಗಳು ಆಲ್ರೆಡಿ 2-3 ನಮ್ಮಲ್ಲಿ ಇದಾವೆ. ಅಲ್ಲಿ ಆದ್ರೂ ನೀವು ಸ್ಥಳಾಂತರ ಮಾಡ್ರಿ ಅನ್ನೋದು ಒಂದು. ಎರಡನೇದಾಗಿ ಹಿಂದೆ 5-6 ತಿಂಗಳಿಂದ ರಾಣಿ ಚೆನ್ನಮ್ಮ ಶಿರಟ್ಟಿಯಲ್ಲಿ ಒಂದು ಘಟನೆ ಆಗಿತ್ತು. ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಚಪಾತಿ ರೊಟ್ಟಿಗಳು ನೀಡಿಲ್ಲ ಅಂತೇಳಿ ಅಲ್ಲಿರೋ 5 ಸಿಬ್ಬಂದಿಗಳನ್ನ ನಾನು ಅವತ್ತಿನ ದಿನ ಇದೊಂದ್ಸಲ ತಪ್ಪಾಗಿದೆ, ಆ ಸಿಬ್ಬಂದಿಗಳನ್ನ ತೆಗಿಬೇಡಿ, ಇನ್ನೊಂದ್ಸಲ ವಾರ್ನಿಂಗ್ ಕೊಡಿ ಅಂತ ಅವತ್ತು ಸಹಿತ ಕೇಳಿದ್ದೆ. ತದನಂತರ ನಮ್ಮೆಲ್ಲ ಅಧಿಕಾರಿಗಳು ಬಂದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಕೆಲಸ ಮಾಡುವಂತ ಸಿಬ್ಬಂದಿಗಳನ್ನ ನೀವು ತೆಗೆದ್ರಿ, ಅದಕ್ಕೆ ನಾನು ಸ್ವಾಗತ ಇದೆ, ನೀವು ತೆಗೆದ್ರಿ. ಆಮೇಲೆ ನಮ್ಮ ಅಧಿಕಾರಿಗಳು ಮರು ಆದೇಶ ಮಾಡ್ತಾರೆ, ಒಬ್ಬರಿಗೆ ಬೇರೆಯವ್ರನ್ನ ತಗೊಳ್ಳಿ ಅಂತ ಮರು ಆದೇಶ ಮಾಡ್ತಾರೆ ಹೊಸಬರನ್ನ. ತದನಂತರ 2 ತಿಂಗಳು ಬಿಟ್ಟು ಅದೇ ಅಧಿಕಾರಿಗಳು ಅವ್ರು ನೀವು ಯಾರನ್ನ ಹಿಂದೆ ಕೆಲಸ ಮಾಡಿದ್ರು ಅವ್ರನ್ನ ಅನುಕಂಪ ಆಧಾರಿತವಾಗಿ ತಗೊಂಡಿದ್ರ ಬಗ್ಗೆ ಮಾಹಿತಿ ನಮಗೆ ಸಲ್ಲಿಸ್ಬೇಕಂತೇಳಿ ನಮ್ಮ ಅಧಿಕಾರಿಗಳು ಆದೇಶವನ್ನು ಕೊಡ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಒಂದು ನಿರ್ಣಯವನ್ನು ನೀವು ತಗೋಬೇಕಲ್ಲ. ನೀವು ಅಧಿಕಾರಿಗಳು ಯಾವಾಗ ಬೇಕಾದಾಗ ನಿಮ್ಮ ಅಧಿಕಾರಿಗಳು ಆದೇಶವನ್ನು ಹೊರಡಿಸಬಹುದಾ? ಒಂದು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಇರುವಂತ ವರ್ಕರ್ಸ್ ತೆಗಿ ಅಂತ ಹೇಳೋರು ನೀವೇ, ಮತ್ತೆ ವಾಪಸ್ 2 ತಿಂಗಳು ಬಿಟ್ಟು ಅವ್ರನ್ನ ತಗೊಳ್ಳಿ ಅಂತ ಹೇಳೋರು ನೀವೇ. ಇದರ ಬಗ್ಗೆ ನಮ್ಮ ಅಧಿಕಾರಿಗಳು ಇದು ನಡೀತಾ ಇರುವಂತ ಏನವ್ರು ಉತ್ತರ ಕೊಡ್ತಾ ಇದ್ರೆ ಆ ನಡೆ ಸರಿಯಲ್ಲ. ಅವರ ರಿಕ್ವೆಸ್ಟ್ ಮೇಲೆ ಆನ್ ಕಂಪ್ಯಾಷನ್ ಅಲ್ಲೇ ಇರಲಿ ಅಂತ ಹೇಳಿದ್ರು, ಇಡಿಸಿದ್ವಿ. ಪುನಃ ಅವ್ರದೇ ಇದ್ರ ಮೇಲೆ ಮತ್ತೆ ಅಗೇನ್ ಕಂಪ್ಯಾಷನ್ ಮೇಲೆ ಇನ್ನೊಂದು ಕಂಪ್ಯಾಷನ್ ಹೇಳಿದ್ರು, ಮಾಡಿದ್ದಾರೆ. ಈಗ ನಮ್ಮ ಅಧಿಕಾರಿಗೆ ಇನ್ಸ್ಪೆಕ್ಷನ್ ಕಳಿಸ್ತಿರಲ್ಲ ಆ ರೆಂಟೆಡ್ ಇದ್ರಲ್ಲಿ ನೋಡೋದಕ್ಕೆ, ಸ್ಥಳಾಂತರ ಮಾಡಲಿಕ್ಕೆ. ಅದನ್ನು ಇದನ್ನು ಎಲ್ಲನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಸೂಕ್ತ ಕ್ರಮ ತಗೋಬೇಕು ಅನ್ನೋದು ಖಂಡಿತವಾಗಿ ತಗೊಳ್ಳಿಕ್ಕೆ ನಾನು ಸೂಚನೆ ಕೊಡ್ತೀನಿ. ಮುರಾರ್ಜಿ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದಾರೆ ಹೊಸದಾಗಿ ಬಿಲ್ಡಿಂಗ್ ಮಾಡಲಿಕ್ಕೆ. ನಮ್ಮ ಸಚಿವರಿಗೆ ಒಂದು ಅಭಿನಂದನೆ, ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆ. ವಿಜಯಾನಂದ ಕಾಶ್ಯಪ್ನವರ್, ಥ್ಯಾಂಕ್ ಯು. ಲಕ್ಷ್ಮೀ ಬಾಲ್ಕರ್ ಅವರು.